ಬಜೆಟ್ ಟೀಕಿಸಿದ ಬಿಜೆಪಿ ಜೆಡಿಎಸ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬಜೆಟ್ ಅರ್ಥ ಆಗಿಲ್ಲ ಬಿಡಿ, ಬಡವರ ವಿರೋಧಿಗಳಿಗೆ ಬಜೆಟ್ ಹೇಗೆ ಅರ್ಥ ಆಗುತ್ತೆ? ನಾವು ಬಡವರ ಪರ ಮಾಡಿರುವಂತ ಬಜೆಟ್ ಇದು, ಹಾಗಾಗಿ ನಾವು ಗ್ಯಾರಂಟಿ ಮಾತ್ರ ತಂದಿಲ್ಲ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇವೆ. ಬಡವರ ವಿರೋಧಿಗಳಿಗೆ ಈ ಬಜೆಟ್ ಹೇಗೆ ಅರ್ಥ ಆಗುತ್ತೆ? ನಾವು ಬಡವರ ಪರವಾಗಿ ತಂದಿರುವಂತ ಬಜೆಟ್ ಇದು, ಹಾಗಾಗಿ ಬಡವರ ವಿರೋಧಿಗಳಿಗೆ ಅರ್ಥವಾಗುವಂತ ಬಜೆಟ್ ಅಲ್ಲ ಬಿಡಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅಂತ ಮಾಡಿರುವಂತ ಬಜೆಟ್ ಇದು. ಬರೀ ಗ್ಯಾರಂಟಿ ಬಗ್ಗೆ ಮಾತ್ರ ನಾವು ಮಾತನಾಡಿಲ್ಲ, ನಮಗೆ ಕೇಂದ್ರದಿಂದ 1,87,000 ಕೋಟಿ ನಷ್ಟ ಆಗಿದೆ, ಅದು ಬಂದ್ಬಿಡ್ತು ಅಂದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಹುದು ಅಂತೇಳಿ ಬಜೆಟ್ ಅನ್ನ ಟೀಕಿಸಿದಂತ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಟ್ ಕೊಟ್ಟಿದ್ದಾರೆ. ಬಜೆಟ್ ಅರ್ಥ ಆಗಿಲ್ಲ, ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ. ಚುನಾವಣಾ ಪೂರ್ವದಲ್ಲಿ ಯಾಕಂದ್ರೆ ಬಡವರು ಪರವಾಗಿ ಮಾಡಿರ್ತಕ್ಕಂಥದ್ದು ನಾವು ಅದು ಒಂದೇ ಮಾಡಿಲ್ಲ, ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ನಮಗೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ಅದು ಬಂದ್ರೆ ಇನ್ನು ಹೆಚ್ಚಾಗಿ ಮಾಡಬಹುದಲ್ವಾ? 2,000 ಜೊತೆಗೆ ಅಡಿಷನಲ್ 3,000 ಅಂತ ಅವ್ರು ಸುಮ್ಮನೆ ಹೇಳಿದಾರೆ ಅಷ್ಟೇ. ನಾವು ಇನ್ನು ಅರ್ಥ ಕೊಡ್ತೀವಿ ಅಂತಲ್ಲ, ಅವ್ರಿಗೆ ಬಜೆಟ್ ಅರ್ಥ ಆಗಿಲ್ಲ, ಯಾಕಂದ್ರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ. ಚುನಾವಣಾ ಪೂರ್ವದಲ್ಲಿ ಯಾಕಂದ್ರೆ ಬಡವರು ಪರವಾಗಿ ಮಾಡಿರ್ತಕ್ಕಂಥದ್ದು ನಾವು ಅದು ಒಂದೇ ಮಾಡಿಲ್ಲ, ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸಿಎಂ ಸಿದ್ದರಾಮಯ್ಯನವರು 15ನೇ ಬಾರಿ ಬಜೆಟ್ ಮಂಡನೆಯನ್ನ ಮಾಡಿದ್ರು. ಆ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಬಜೆಟ್ ಮಂಡನೆ ಮಾಡುವಂತ ವೇಳೆಯಲ್ಲೇ ವಾಕೌಟ್ ಆಗ್ಬಿಟ್ರು, ಅಲ್ಲಿಂದ ಹೊರಗೆ ಹೋದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ವಿರೋಧಿಯಾಗಿ ಒಂದಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು. ಇದು ರೈತ ವಿರೋಧಿ ಬಜೆಟ್, ಜನ ವಿರೋಧಿ ಬಜೆಟ್, ಬರೀ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಮೀಸಲಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳೆಲ್ಲ ಟೀಕೆ ಮಾಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಟಾಂಟ್ ಕೊಟ್ಟಿದ್ದಾರೆ. ನಾವು ಅಭಿವೃದ್ಧಿ ಪೂರಕವಾಗಿನೇ ಕೆಲಸ ಮಾಡ್ತಿದ್ದೇವೆ, ಬರೀ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಮೀಸಲಿಟ್ಟಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಅಂತ 52,000 ಕೋಟಿ ಮೀಸಲಿಟ್ಟಿದ್ದೇವೆ, ಆದ್ರೆ ಉಳಿದಂತಹ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಬಿಜೆಪಿ ಜೆಡಿಎಸ್ ಈಗ ಮರ್ಜ್ ಆಗಿರೋದ್ರಿಂದ ಅವು ಎಲ್ಲವೂ ಕೂಡ ಎರಡೂ ಪಕ್ಷಗಳು ಕೂಡ ಒಂದೇ ಪಕ್ಷ ಆಗ್ಬಿಟ್ಟಿದೆ. ಅವರು ವಿರೋಧ ಮಾಡಬೇಕಾಗಿರುವಂತಹ ಅಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆದ್ರೆ ಬರೀ ಗ್ಯಾರಂಟಿ ಅಂತ ಹಿಡ್ಕೊಳ್ತಾ ಇದ್ದಾರೆ. ಈ 5 ಯೋಜನೆಗಳ ಮೂಲಕನೇ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೇಂದ್ರದಿಂದ ನಮ್ಗೆ ನಷ್ಟ ಆಗಿದೆಯಲ್ಲ, ಒಂದಷ್ಟು ರಾಜ್ಯಕ್ಕೆ ನಷ್ಟ ಆಗಿದೆ, ಆ ನಷ್ಟವನ್ನ ಕೇಂದ್ರ ಸರ್ಕಾರ ತುಂಬಿಕೊಟ್ರೆ ಆ ನಿಟ್ಟಿನಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿದ್ದಾರೆ.